ಅಲ್ಲಲ್ಲಿ 4 ದಿನ 5 ದಿವಸ ಇದ್ದವರು ಹಿರೇಕವಲಗಿಯೊಳಗೆ ಮೊದಲು 1 ತಿಂಗಳು ಇರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬಸವ ಪುರಾಣ ಪ್ರಾರಂಭ ಮಾಡ್ತಾರೆ. ಇಲ್ಲೈತೆ ನೋಡ್ರಿ ಸಮಾನತೆ ವಿಚಾರ. ನನ್ನನ್ನು ನಾ ತಿಳ್ಕೊಳ್ಬೇಕು ಅನ್ನೋ ವಿಚಾರ ಇಲ್ಲಿಗೆ ಬರ್ತೈತೆ ನೋಡ್ರಿ. ಲಿಂಗ ಪೂಜೆ ಪ್ರಸಾದ ಆಚಾರಗಳು ಮುಗಿದ ಮೇಲೆ ಬಸವ ಪುರಾಣ ಪ್ರಾರಂಭ ಆಗುತ್ತಲ್ಲ, ಪ್ರಾರಂಭ ಆದ ಸಂದರ್ಭದೊಳಗೆ ಸಾಯಂಕಾಲ ಒಂದು ಚಲೋ ಛತ್ರವನ್ನು ಹಾಕಿ, ಇವತ್ತೇನು ನಾವು ಮೈಕ ಪೆಂಡಲ ಸ್ಟೇಜ್ ಅಂತೀವಲ್ಲ, ಹಂಗೆ ಅವತ್ತಿನ ಕಾಲಕ್ಕೆ ಹಂದ್ರ ಹಾಕ್ತಿದ್ರು. ಮದುವೆಗೂ ಹಂದ್ರ ಹಾಕ್ತಿದ್ರು, ಒಳ್ಳೆಯ ಕಾರ್ಯಕ್ಕೂ ಹಂದ್ರ ಹಾಕ್ತಿದ್ರು. ಈಗ ಹಂದ್ರ ಇಲ್ಲ, ಈಗ ಏನಿದ್ರು ಪೆಂಡಲ. ಈಗ ಜಗ ಬಗ ಅಂತಿರ್ಬೇಕು, ಜಗ ಅಂತ ಹೋಗಿಬಿಡ್ಬೇಕು. ಆಗಿನ ಯಾವ ಭಾವನಾತ್ಮಕ ಸಂಸ್ಕಾರಗಳು ಈಗ ಉಳ್ಕೊಂತ ಹೊಂಟಿಲ್ಲ. ಆಶ್ಚರ್ಯ ಅಂತಂದರೆ ನಾದಸ್ವರಗಳು ಕೂಡ ಮದುವೆಗೆ ಇಲ್ದಂಗೆ ಆಗ್ಯಾವ. ಈಗ ನಾದಸ್ವರಗಳು ಕೂಡ ಮದುವೆಗೆ ಇಲ್ಲದಂಗೆ ಆಗ್ಯಾವ. ಅವತ್ತಿನ ಕಾಲಕ್ಕೆ ಬಸವ ಪುರಾಣದ ವೇದಿಕೆ ಪ್ರಾರಂಭ ಆಯಿತು. ಜನ ಎಲ್ಲ ಬಂದು ಸೇರಿದರು. ಬಯಲಿನೊಳಗೆ ಬಸವ ಪುರಾಣ ಪ್ರಾರಂಭ ಮಾಡಿದ ಷಣ್ಮುಖ ಶಿವಯೋಗಿಗಳು ಯಾರ್ಯಾರು ಬಂದಾರ ಅಂತ ನೋಡ್ತಾರೆ. ಅವತ್ತಿನ ಕಾಲಕ್ಕೆ ಅಂದ್ರೆ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ, ಮೊದಲನೇ ದಿವಸ ಒಂದಷ್ಟು ಹೆಣ್ಮಕ್ಳು, ಒಂದು 4-6 ಜನ ಹೆಣ್ಮಕ್ಳಿದ್ರು, ಊರು ಹಿರಿಯರಿದ್ದರು. ಇಡೀ ಊರಿನ ಜನಕ್ಕೆ ಆ ಸುದ್ದಿ ಮುಟ್ಟಿದ್ರು, ಮೆರವಣಿಗೆಯೊಳಗೆ ಪಾಲ್ಗೊಂಡಿದ್ದರು, ಪುರಾಣಕ್ಕೆ ಬಂದಿದ್ದಿಲ್ಲ. ಕಾರಣ ಏನು ಅಂತಂದ್ರೆ, ಅಲ್ಲೊಂದಷ್ಟು ತುಂಬಿಕೊಂಡಿತ್ತು. ಏನು, ನಮ್ಮದು ಈ ಧರ್ಮ, ನಮ್ಮದು ಆ ಧರ್ಮ, ನಮ್ಮದು ಈ ಗುಂಪ, ನಮ್ಮದು ಮತ್ತೊಂದು ಗುಂಪ, ಮತ್ತು ಅವರು ಅಲ್ಲಿರಬೇಕು, ಇವ್ರು ಇಲ್ಲಿರಬೇಕು, ಇಂಥವೆಲ್ಲ ಇರ್ತಾವೆ ಒಂದಷ್ಟು ಮಂದಿಗೆ. ಜಾತಿಯೊಳಗಿನ ನೀತಿ, ಅದರ ಮೇಲೆ ಇರೋದು ಒಂದಷ್ಟು ಭೀತಿ, ಮತ್ತು ಅದೇ ಜಾತಿ ಮೇಲಿರೋ ಪ್ರೀತಿ, ಇವು ಹಿಂಗೆ ಆಟ ಆಡ್ಸಕತ್ತಾವಲ್ಲ. ಒಬ್ಬರನ್ನೊಬ್ರು ಅಪ್ಕೊಳ್ಳಾರ್ದಂಗೆ ಮಾಡ್ಯಾವ, ಒಬ್ಬರನ್ನೊಬ್ರು ತಿಳ್ಕೊಳ್ಳಾರ್ದಂಗೆ ಮಾಡ್ಯಾವ. ಪುರಾಣ ಹೇಳ್ತಾ ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಕೂಡಿದ ಮಂದಿ ಕೇಳಿದ್ರಂತ, ಅವತ್ತಿನ ಕಾಲಕ್ಕೆ ಬಸವಣ್ಣನವರ ಕಲ್ಯಾಣದೊಳಗೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಿದರು. ಬಹುಶಃ ಇವತ್ತಿನ ಜನ ನಿಮ್ಮ ಊರಾಗ ಎಲ್ಲರೂ ಬಂದಿರೇನು ಅಂತ ಕೇಳಿದರು. ಬಂದವರು ಇಷ್ಟು ಮಂದಿ ಬಂದೀವ್ರಪ್ಪ, ಆ ಓಣಿಯವರು ಈ ಓಣಿಯವರು ಬಂದಿಲ್ಲ, ಹಂಗೆ ಹಿಂಗಂತ ಹೇಳಕತ್ತಿದ್ರು. ಅವಾಗಂದ್ರು, ಯಾವ ಓಣಿಯವರು ಬಂದಾರೋ ಬಿಟ್ಟಾರೋ ಗೊತ್ತಿಲ್ಲ, ನಿಮ್ಮೂರಾಗ ಮಾದಾರ ಹರಳಯ್ಯನ ಮನೆತನದವರು ಬಂದಾರೇನು, ಕೇತಯ್ಯನ ಮನೆತನದವರು ಬಂದಾರೇನು, ಮಾದಯ್ಯನವರ ಮನೆತನದವರು ಬಂದಾರೇನು, ಚಮ್ಮಾವಿಗೆಯನ್ನು ತಯಾರು ಮಾಡಿರುವಂಥವ್ರು ಬಂದಾರೇನು, ನೀವೇನು ಇವತ್ತಿನ ಕಾಲಕ್ಕೆ ಕರಿತೀರಲ್ಲ ಅವರೆಲ್ಲರೂ ಬಂದಾರೇನು, ಸಮಗಾರರು ಬಂದಾರೇನು ಅಂತ ಕೇಳಿದರು. ಅಲ್ಲೊಬ್ಬ ಬಂದಿದ್ದ, ನಾಗ ಅಂತ ಅವನ ಹೆಸರ. ಅವ ದೂರ ಕೂತ್ಕೊಂಡು ಹೇಳಿದಂಥ, ಬುದ್ಧಿ ಬಂದಿವ್ರಪ್ಪ, ಇಲ್ಲದೀವಿ ಅಂತಂದ. ಷಣ್ಮುಖ ಶಿವಯೋಗಿಗಳಂತಾರ, ಮುಂದಿಷ್ಟು ಜಾಗ ಐತಿ, ಅಷ್ಟು ದೂರ ಹೋಗಿ ಕುಂದ್ರೋ ಹರ್ಕತ್ತೇನಾಯ್ತೋ ಬಾಯಿಲ್ಲ ಅಂದ್ರಂತ ಅವರು. ಇಲ್ಲಿ ಮುಂದಿಷ್ಟು ಜಾಗ ಐತಿ, ನೀ ಅಷ್ಟು ದೂರ ಹೋಗಿ ಯಾಕೆ ಕುಂದಿರ್ತಿ, ಇಲ್ಲಿ ಬಾ ಅಂತಂದಾಗ ಅವ್ರು ಹೆದರಿದ್ರು. ಇಲ್ರಪ್ಪ ಬುದ್ಧಿ, ನಾವು ಬರಂಗಿಲ್ಲ, ನಾವು ಇಲ್ಲೇ ಕೂಡ್ತೀವಿ, ನೀವು ಹೇಳ್ರಿ ನಮಗೆ ಕೇಳ್ತತಿ ಅಂದಾಗ ಇಲ್ಲಿ ಒಂದಷ್ಟು ಮಂದಿ ಕಣ್ಣು ಕೆಂಪಗಾಗಿದ್ವು. ಒಂದಷ್ಟು ಮಂದಿ ಕಣ್ಣು ಕೆಂಪಗಾಗಿದ್ದು. ಆ ಊರಾಗಿನ ಶಾಸ್ತ್ರಿಗಳು, ಆ ಊರಾಗಿನ ವೈದಿಕರು, ಜಂಗಮರು ಮತ್ತು ಕಮಿಟಿಯವರು ಒಂದಿಷ್ಟು ಮಂದಿ, ಏನ್ರಿ ಸ್ವಾಮಿಗಳು ಎಲ್ಲ ಆಚಾರನ ಹಾಳು ಮಾಡಾಕತ್ತಾರ, ಆಚಾರವನ್ನು ಸಂಪೂರ್ಣ ನಾಶ ಮಾಡಾಕತ್ತಾರ. ಅಲ್ಲಿ ದೂರ ಕುಂತಾರಂದ್ರೂ ಅವ್ರನ್ನ ಕೈ ಬಿಡವಲ್ರಲ್ಲ, ಇವ್ರನ್ನ ಕರ್ಕೊಂಬಂದು ಮುಂದೆ ಕುಂದಿರ್ಸ್ತೀನಿ ಅಂತಾರಲ್ಲ, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಮಾತಾಡ್ಕೊಳಕತ್ತಿದ್ರು. ಅಲ್ಲೇ ಗುಸು ಮಾತಾಡ್ಕೊಳಕತ್ತಿದ್ರು. ಆಶ್ಚರ್ಯ ನಾನು ನಿಮಗೆ ಹೇಳ್ತೇನೆ, ಅದು ಷಣ್ಮುಖ ಶಿವಯೋಗಿಗಳಿಗೆ ಗೊತ್ತಾಯಿತು. ಷಣ್ಮುಖ ಶಿವಯೋಗಿಗಳಂತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯನಂದ ಬಸವಣ್ಣನವರ ಬಸವ ಪುರಾಣವನ್ನು ಹೇಳಕತ್ತೇನಪ್ಪ, ಆತ ಅವರಪ್ಪನ ಬಿಟ್ಟು ಮಾದಾರ ಚೆನ್ನಯ್ಯನನ್ನು ಅಪ್ಪ ಅಂತ ಕರೆದಾನಂತಂದ್ರೆ ನೀವೆಲ್ಲರೂ ಅವರಿಗೆ ಸಮಾನರಾದವರು, ಮುಂದೆ ಬರ್ರಿ ಅಂತ ಇವರು ಕರೆಯೋದನ್ನು ನೋಡಿ ಬಹಳಷ್ಟು ಮಂದಿಗೆ ಸಿಟ್ಟು ಬಂತು. ನಮ್ಮ ಆಚಾರ ಕೆಟ್ಟು ಹೋತು ಅಂತ ಒಂದಿಷ್ಟು ಮಂದಿ ಮಾತಾಡಕತ್ತಿದ್ರು. ಯಾವುದು ಆಚಾರ ಅನ್ನುವಂತಹದ್ದು ಅರ್ಥ ಆಗಬೇಕಲ್ಲ. ಅವತ್ತಿನ ಶಿವಾನುಭವ ಗೋಷ್ಠಿಯನ್ನು ಮುಗಿಸಿ, ಅವತ್ತಿನ ಪುರಾಣವನ್ನು ಮುಗಿಸಿ, ಅವತ್ತಿನ ಪ್ರವಚನ ಬಸವ ತತ್ವದ ಸಂಪೂರ್ಣ ಆಶೀರ್ವಚನವನ್ನು ಮುಗಿಸಿ ಹೋಗೋ ಮುಂದೆ ಇವರು ಅಲ್ಲಿ ಇರೋರನ್ನ ಬಿಟ್ಟು ಆ ದೂರ ಏನು ಕುಂತಿದ್ರಲ್ಲ ಅವ್ರನ್ನ ಹೋಗಿ ಮಾತಾಡಿಸಿದ್ರಂತೆ. ನಾಳೆಯಿಂದ ನಿಮ್ಮ ಮಂದಿಗೆಲ್ಲ ಬರೋಕ್ಕೆ ಹೇಳ್ರಪ್ಪ ಅಂದ್ರು ಅವರು. ನಾಳೆಯಿಂದ ನಾವು ಹೇಳ್ತಿರೋದು ಬಸವಣ್ಣನವರ ಬಸವ ಪುರಾಣ, ಬಸವ ಪ್ರವಚನ, ಬಸವಣ್ಣನವರ ತತ್ವ ವಿಚಾರಗಳು.
ನಿಮ್ಮ ಜನಗಳನ್ನೆಲ್ಲ ಬರಾಕ್ ಹೇಳ್ರಿ ಅಂಥೇಳಿ ಇವರು ತಮ್ಮ ಆ ಆಶ್ರಯದ ಗುಡಿಸಲಿಗೆ ಹೋದ್ರಲ್ಲ, ಅಷ್ಟೊತ್ತಿಗೆ ಊರಾಗ ಮೀಟಿಂಗ್ ಚಲುವಾದು. ಅದು ಗೊತ್ತಿತ್ತು ಷಣ್ಮುಖ ಶಿವಯೋಗಿಗಳಿಗೆ ಇದು ಹಿಂಗೆ ಆಗುತ್ತಂಥೇಳಿ. ಇದು ಹಿಂಗೆ ಆಗುತ್ತಂತೂ ಗೊತ್ತಿತ್ತು. ಭಾಳ ಜನ ಹೋಗಿ ಅಲ್ಲಿ ಒಂದಷ್ಟು ಮಂದಿ ಹೋಗಿ ಆ ಗುರುಗಳ ಹತ್ರ ಮಾತಾಡಕತ್ತಿದ್ರಂತ, ಏನ್ರಿ ಬುದ್ಧಿ ನೀವು, ಯಾರನ್ನು ಎಲ್ಲಿಡಬೇಕು ಅದು ನಿಮಗೆ ಗೊತ್ತಿಲ್ಲ ಏನ್ರಿ, ಅವ್ರು ಅಲ್ಲೇ ಇರಬೇಕು ಅಂತಂದ್ರಂತ ಊರಾಗ ಒಬ್ಬವ್ರು. ಅವ್ರು ಅಲ್ಲೇ ಇರಬೇಕು, ಯಾರು ಎಲ್ಲಿರಬೇಕಲ್ಲ ಅಲ್ಲೇ ಇರ್ಬೇಕ್ರಿ, ಅವ್ರನ್ನ ನೆತ್ತಿ ಮೇಲೆ ಕೂಡಿಸ್ಕೊಳ್ಬಾರ್ದು ಅನ್ನುವಂತಹ ವಿಚಾರವನ್ನು ಷಣ್ಮುಖ ಶಿವಯೋಗಿಗಳಿಗೆ ಹೇಳಿದಾಗ, ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಬಹಳ ವಿಡಂಬನೆ ಮಾಡುವುದಕ್ಕೆ ಹೋಗೋದಿಲ್ಲ. ಒಂದೇ ಮಾತಿನಾಗ ಉತ್ತರ ಕೊಡ್ತಾರೆ ಅವರು, ತಮ್ಮ ನೀನು ನಡ್ಕೊಂತ ಹೋಗಬೇಕಾದ್ರೆ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದ್ರು ಅವರು. ನೀ ನಡ್ಕೊಂತ ಹೋಗಬೇಕಾದ್ರೆ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಬಾರ್ದು, ಮುಳ್ಳು ಚುಚ್ಚಿ ರಕ್ತ ಸೋರಬಾರ್ದು, ಕಣ್ಣಿಗೆ ನೀರು ಬರಬಾರ್ದು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ಕಾಲಿಗೆ ಪಾದರಕ್ಷೆ ಹಾಕ್ಕೋಬೇಕ್ರಿ ಅಪ್ಪ ಅಂತ ಕೇಳ್ತಾನವ. ಮತ್ತು ಆ ಪಾದರಕ್ಷೆ ತಯಾರು ಮಾಡೋರು ಯಾರು ಅಂತ ಕೇಳಿದ್ರು ಅವರು. ಪಾದರಕ್ಷೆ ತಯಾರು ಮಾಡೋರು ಯಾರು? ಅವರು. ಮತ್ತು ಅವ್ರ ಪಾದರಕ್ಷೆ ತಯಾರು ಮಾಡಿ ನಿನಗೆ ಕೊಡಲಿಲ್ಲ ಅಂತಂದರೆ ನೀನು ಅವ್ನು ಹಾಕ್ಕೊಂಡು ಅಡ್ಡಾಡೋಕ್ಕಾಗತ್ತೇನೋ? ಇಲ್ಲರಿಪ್ಪ. ಮತ್ತು ನಿನ್ನ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಅಂಥೇಳಿ ಅವರು ಸಂಪೂರ್ಣ ತಮ್ಮ ಕೆಲಸನೇ ಅದನ್ನು ಮಾಡಿಕೊಂಡು ನಿಮಗೆ ರಕ್ಷಣೆ ಕೊಡಕತ್ತಾರಂದ್ರೆ ಅವ್ರನ್ಯಾಕೆ ದೂರ ಇಡಕ್ಕೆ ಹೋಕ್ಕಿಯೋ? ಅವ್ರನ್ಯಾಕೆ ದೂರ ಇಡಕ್ಕೆ ಹೋಕ್ಕಿದೆ? ಅವರು ನಿಮ್ಮ ಆಸ್ತಿ ಕಸ್ಕೊಳ್ಳಂಗಿಲ್ಲ, ಅವರು ನಿಮ್ಮ ಒಡವೆ ಕಸ್ಕೊಳ್ಳಂಗಿಲ್ಲ, ಅವರು ನಿಮ್ಮ ವಸ್ತ್ರ ಕಸ್ಕೊಳ್ಳಂಗಿಲ್ಲ. ಎರಡು ಚಲೋ ಮಾತು ಕೇಳಿ ಹೊಕ್ಕಾರ ಅವ್ರ ಪಾಡಿಗೆ ಅವರು. ನಿನಗೆ ಸಾಧ್ಯ ಇತ್ತು ತುತ್ತು ಪ್ರಸಾದ ಮಾಡಿಸು, ಇಲ್ಲ ಅಂದರೆ ಪ್ರಸಾದ ಕೊಡವು ದೊಡ್ಡವದಾನ, ಪ್ರಸಾದ ಕೊಡವು ಭಾಳ ದೊಡ್ಡವದಾನ, ನಿನ್ನ ಕೈಲಾದ್ರೆ ಮಾಡು ಇಲ್ಲಾಂದ್ರೆ ಬಿಡು ಅಂದರು. ಅಷ್ಟೊತ್ತಿಗೆ ಒಂದಿಷ್ಟು ಮಂದಿ ನಮ್ಮೂರಾಗ ಇವೆಲ್ಲ ನಡೆಯಲ್ರಿ ಬುದ್ಧಿ ಅಂದರು. ನಮ್ಮೂರಾಗ ಇವೆಲ್ಲ ನಡೆಯಲ್ರಿ ಬುದ್ಧಿ ಅಂತಂದಾಗ ಷಣ್ಮುಖ ಶಿವಯೋಗಿಗಳಿಗೆ ಇಷ್ಟು ಸಿಟ್ಟು ಬಂತಲ್ಲ, ನನ್ನ ಆಚಾರಕ್ಕೆ, ನನ್ನ ವಿಚಾರಕ್ಕೆ, ನನ್ನ ಧರ್ಮಕ್ಕೆ ಇಲ್ಲಿ ಒಂದಷ್ಟು ಅಡ್ಡಿ ಬರ್ತೈತಿ ಅಂದ್ರೆ ಇಲ್ಲಿ ಒಂದು ದಿವಸನೂ ನಾ ಇರಂಗಿಲ್ಲ, ನನ್ನ ಪಾಡಿಗೆ ನಾವು ಹೋಗ್ತೀನಿ ಅಂದ್ರಿ ಅವರು. ಒಂದು ತಿಂಗಳ ಪ್ರವಚನ ಮಾಡ್ತೀನಿ ಅಂದಿರುವಂತಹ ಪುಣ್ಯ ಪುರುಷ ಒಂದು ದಿವಸಕ್ಕೆ ನಾನು ಇಲ್ಲಿರಂಗಿಲ್ಲ ಹೋಗ್ತೀನಿ ಅಂದಾಗ ಸಿದ್ಧಲಿಂಗ ಶೆಟ್ಟರಿಗೆ ಒಂದಷ್ಟು ನೋವು ಅನಿಸುತ್ತೆ. ಅದ್ರಾಗ ಒಂದಿಷ್ಟು ಮಂದಿ ಮಾತಾಡಿದ್ರಂತ, ಗುರುಗಳು ಹೇಳೋದು ಕರೆ ಆಯಿತು, ನಾವು ಸುಮ್ಮನೆ ಹಿಂಗೆ ಹೊಡೆದಾಡ್ಕೊಂಡು ಇದನ್ನು ಮಾಡೋದು ಬೇಡ, ಒಂದು ತಿಂಗಳ ಪ್ರವಚನ ನಮ್ಮ ಊರಾಗ ನಡೀಲಿ, ಯಾಕಂದ್ರೆ ಗುರುಗಳು ಸಣ್ಣವರಲ್ಲ, ಅವರಿಂದನೇ ನಡಿಬೇಕು ಅಂತಂದಾಗ ಅಲ್ಲೊಂದಷ್ಟು ಜನ ಆಗಲ್ರಪ್ಪ ನೀವು ಅಂದಂಗೆ ನಾವು ನಡ್ಕೋತೀವಿ, ಆದ್ರೆ ನೀವು ನಮ್ಮೂರು ಬಿಟ್ಟು ಹೋಗಬೇಡ್ರಿ ಅಂತ ಕೈ ಮುಗಿದ್ರು. ಮಾರನೇ ದಿವಸ ಬಸವ ಪುರಾಣ ಪ್ರಾರಂಭ ಆಯಿತು. ಜನ ಎಲ್ಲ ಸೇರಿದ್ರು, ಪ್ರವಚನ ಪ್ರಾರಂಭ ಆಗಿತ್ತು. ಒಂದಿಷ್ಟು ಮಂದಿ ಒಲ್ಲದ ಮನಸ್ಸಿನಿಂದ ಬಿಟ್ಟು ದೂರ ಸರಿದಿದ್ರು. ಇರ್ತಾವ ಮತ್ತು ಸಟ್ಕೊಂಡು ಮೂಲಿ ಹಿಡಿಯವು ಇಲ್ಲ ಅಂತೀರ ನೀವು? ಅವ್ರಿಗೆ ಅವ್ರು ಹೇಳ್ದಂಗೆ ಜೈ ಅನ್ನೋರಿದ್ರೆ ಬರ್ತಾರವ್ರು. ಇದು ಇವತ್ತು ನಿನ್ನೆ ಮೊನ್ನೆ ಕಾಲಕ್ಕಲ್ಲ, ಷಣ್ಮುಖ ಶಿವಯೋಗಿಗಳಿದ್ದ ಕಾಲಕ್ಕೇ ನಡೆದಿರುವಂಥದ್ದು. ಅವ್ರು ಹೇಳ್ದಂಗೆ ಜೈ ಅನ್ನೋರಿದ್ರೆ ಬರೋರು ಭಾಳ ಮಂದಿ. ಅದು ಅಲ್ಲ ಇದು ಸತ್ಯ ಐತಿ ಅಂತ ಹೇಳಕ್ಕೆ ಹೋದ್ರೆ ಅವು ಅರಗಂಗಲ್ಲ. ಅವಕ್ಕೆ ಕಾಮಾಲೆ ಕಣ್ಣಿಗೆ ಲೋಕನೇ ಹಳದಿ. ಅವ್ರ ಕಣ್ಣಿಗೆ ಕಾಳ್ರಂಗೆ ಕಣ್ಣವರೆಲ್ಲ ಕಾಳ್ರ ಕಾಣ್ತಿರ್ತಾರೆ, ಚಲೋರೆಲ್ಲ ಕಾಣ್ತಿರ್ತಾರೆ ಅವ್ರಿಗೆ. ನಿಮಗೊಂದು ಮಾತು ಹೇಳಿಬಿಡ್ತೀನಿ, ಯಾರು ಶಿವ ಶಿವ ಅಂತ ಊಟ ಮಾಡ್ತಿರ್ತಾರೆ ಅವರು ಯಾವಾಗಲೂ ಶಿವಸ್ವರೂಪಗಳಾಗಿರ್ತಾರೆ, ನೋಡಿದವ್ರನ್ನ ಪರಮಾತ್ಮನ ಅಂತಾರೆ. ಯಾರು ಬರೀ ಕೆಟ್ಟದ್ದು ಆಲೋಚನೆ ಮಾಡ್ಕೊತ ಊಟ ಮಾಡ್ತಿರ್ತಾರೆ ಅವ್ರ ಕಣ್ಣಿಗೆ ಪರಮಾತ್ಮ ಬಂದರೂ ಕೆಟ್ಟವನಾಗೆ ಕಾಣ್ತಿರ್ತಾನೆ. ಮೊದಲು ಊಟ ಹಾಕೋದು ಸುದ್ದಿ ಇರಬೇಕು. ಅದಕ್ಕೆ ನಾ ಎಲ್ಲ ಊರಾಗೂ ಹೇಳ್ತೀನಿ, ಅಡುಗೆ ಮನ್ಯಾಗ ಒಲಿ ಸುದ್ದಿ ಇರಬೇಕು, ಹೊರಗೆ ಹೋಗೋವನ್ ತಲೆ ಸುದ್ದಿ ಇರಬೇಕು ಅಂತ. ಅಡುಗೆ ಮನ್ಯಾಗ ಒಲಿ ಭಾಳ ಸುದ್ದಿ ಇರಬೇಕು, ಹೊರಗೆ ಹೋಗೋವನು ತಲೆ ಭಾಳ ಸುದ್ದಿ ಇರಬೇಕು, ಅಂದ್ರೆ ಎಲ್ಲ ಚಂದ ಇರ್ತಾವ. ಅಲ್ಲಿ ಒಲಿ ಕೆಡ್ತು, ಇಲ್ಲಿ ತಲೆ ತಾಣ ಕೆಡ್ತೈತದು. ಆ ಊರಾಗ ಒಬ್ಬ ಮನುಷ್ಯನನ್ನು ಭಾಳ ಜನ ದೂರ ಇಟ್ಟಿದ್ರು. ಕಾರಣ ಏನು ಅಂತಂದ್ರೆ ಅವಂಗೆ ಕುಷ್ಠರೋಗ ಬಂದಿತ್ತು. ಕುಷ್ಠರೋಗ ಬಂದವನು ಯಾರು ಕರ್ಕೊಂಡು ಊಟ ಮಾಡಿರಿ, ಇಲ್ಲಿ ಹೋಗಲಿ ಕರ್ಕೊಂಡು ಬಾ ನಮ್ಮ ಜೊತೆ ಕುಂದ್ರು ಅಂತ ಸಂದಿವಿ. ಆಶ್ಚರ್ಯ ನಿಮಗೆ ಹೇಳ್ತೀನಿ, ಷಣ್ಮುಖ ಶಿವಯೋಗಿಗಳ ಮಾರನೇ ದಿವಸ ಬಸವ ಪುರಾಣಕ್ಕೆ ಬರಬೇಕಾದ್ರೆ ಅಲ್ಲೊಬ್ಬ ಕುಷ್ಠರೋಗಿಯನ್ನು ಇಡೀ ಊರ ದೂರ ಇಟ್ಟಿತ್ತು. ಅವನ ಕೈ ಹಿಡಿದು ಕರ್ಕೊಂಬಂದ್ರಂತ ಇವ್ರು. ಅವ ಬರೋದನ್ನು ನೋಡಿ ಮಂದೆಲ್ಲ ಸರಿಯಾಕತ್ತಿದ್ರು, ನಮಗೂ ರೋಗ ಬರ್ತೈತೆ ಅಂಥೇಳಿ ಕರ್ಕೊಂಡು ಬಂದು ಮುಂದೆ ಕುಂದಿರಿಸಿದ್ರು.
ಇಡೀ ಊರಿನ ಜನ ಯಾರನ್ನ ದೂರ ಮಾಡಿದ್ರೋ ಅವ್ರನ್ನ ಕರ್ಕೊಂಡು ಬಂದು ಮುಂದೆ ಕುಂದಿರಿಸಿ ಬಸವ ಪುರಾಣ ಪ್ರಾರಂಭ ಮಾಡಿದರು. ಇನ್ಮೇಲೆ ಇವ ಇಲ್ಲೇ ಕುಂದಿರಬೇಕು ಅಂತ ಹೇಳಿದರು. ಒಂದು 8 ದಿವಸ ಆಗಿತ್ತು. ಪುರಾಣ ಭಾಳ ಚಲೋ ಆಗಿತ್ತು. ಊರನ್ನವ್ರಿಗೆಲ್ಲ ಜ್ಞಾನದ ಅರಿವಾಗಿತ್ತು. ಧರ್ಮ ಅಂದ್ರೆ ಏನು ಅಂತ ಗೊತ್ತಾಗಿತ್ತು. ಅವತ್ತಿಗೆ ಜನ ಬರೋಕ್ಕೆ ಚಾಲು ಆಯ್ತು ನೋಡ್ರಿ. ರುಚಿ ಗೊತ್ತಾತಲ್ಲ, ಹೇಳೋದು ಸತ್ಯ ಐತಿ ಅಂತಾತಲ್ಲ, ಜನ ಬರೋಕ್ಕೆ ಚಾಲು ಆಯ್ತು. ಭಾಳ ಜನ ಬರೋ ಮುಂದೆ ಅವ ಏನು ಕುಂತಿದ್ನಲ್ಲ, ಅವನ ಸುತ್ತರದ ಯಾರು ಕುಂದಿರ್ತಿದ್ದಿಲ್ಲ. ಮಂದಿ ಇರ್ತಾವ ಮತ್ತೆ ಅವ್ರಿಗೆ ಯಾಕೆ. ಈಗ ನಾಳೆ ನಾವು ಇಲ್ಲಿ ಯಾರನ್ನಾರು ಒಬ್ಬರನ್ನ ಕರ್ಕೊಂಡು ಬಂದ್ರೆ ಏಸು ಮಂದಿ ಹಿಂದೆ ಸರಿದಿರ್ತೀರೇನು? ಏಸು ಮಂದಿ ಹಿಂಸೆ ಅವ್ರದ್ದೇನು ತಪ್ಪು ಅನ್ನೋದು ಬೇಡ. ಅಲ್ಲೊಂದು ಲೀಲೆ ಆಗ್ಬೇಕಾಗಿತ್ತು ಅಷ್ಟೇ. ಆಶ್ಚರ್ಯ ನಿಮಗೆ ಹೇಳ್ತೀನಿ, ಅವ್ರು ಕುಂತಿದ್ದನ್ನು ನೋಡಿ ಹಿಂದೆ ಸರಿಸ್ತಿದ್ರು. ಮಂದಿ ಭಾಳ ಜನ ಬಂದಿತ್ತಲ್ಲ. ಅವತ್ತು ಷಣ್ಮುಖ ಶಿವಯೋಗಿಗಳು ವೇದಿಕೆಗೆ ಬಂದರು. ಸಭಾ ಎಲ್ಲ ತುಂಬಿತ್ತು. ಆದರೆ ಕುಷ್ಠರೋಗಿ ಅಲ್ಲಿದ್ದಿದ್ದಿಲ್ಲ. ಅವ ಅಲ್ಲಿದ್ದಿದ್ದಿಲ್ಲ. ಯಾಕಂದ್ರೆ ಅವನು ಸುತ್ತರದ ಜಾಗ ವ್ಯರ್ಥ ಹಾಕಿತ್ತಲ್ಲ. ಜನ ಏನು ಮಾಡಿದ್ರು ಅಂದ್ರೆ ಅಲ್ಲಿರೋರು ಒಂದು 8 ಮಂದಿ, ಅವ್ರಿಗಂತೂ ಬುದ್ಧಿ ಇಲ್ಲ, ಕರ್ಕೊಂಡು ಬಂದಾರ, ನಿನಗರ ಖಬರ್ ಬೇಡೇನು, ಇನ್ನೊಬ್ಬರಿಗೆ ರೋಗ ಹಸ್ತಿನ ಅನ್ನೋ ಪ್ರಜ್ಞೆ ಬೇಡೇನು, ನಡಿ ಅಂತ ಅವನು ಬಡ ಬಡ ಆ ಕಟ್ಟಿಗೆ ತೊಗೊಂಡು ತಿವಿದು ಬಿಟ್ಟಿದ್ರು. ಅವನು ಹೊರಗೆ ದೂರ ತಿವಿದು ಹೊರಗೆ ಹಾಕಿದ್ರು. ಅವ ಒಟ್ಟು ಪುರಾಣ ಕೇಳಬೇಕು ಅಂತ ಏನು ಬೈಲಿತ್ತಲ್ಲ, ಸಂಪೂರ್ಣ ಎಲ್ಲರನ್ನೂ ಬಿಟ್ಟು ದೂರ ಹೋಗಿ ಕುಂತ್ಕೊಂಡಿದ್ದ. ಬಿದ್ದಿತ್ತದ ಪಾಪ ಅಲ್ಲೇ. ಇವರು ಬಂದು ವೇದಿಕೆ ಚಾಲೂ ಮಾಡಿದವರು ಮಂದಿ ನೋಡಕತ್ತಿದ್ರು. ಎಲ್ಲರೂ ಕಂಡ್ರೆ ಖರೆ, ಆದ್ರೆ ಆ ರೋಗಿ ಕಾಣಲಿಲ್ಲ. ಇವ್ರ ಕಣ್ಣಿಗೆ ಆ ರೋಗಿ ಕಾಣಲಿಲ್ಲ. ಸುಮ್ಮನೆ ಕುಂತರು ಚಲುವೇ ಮಾಡಲಿಲ್ಲ. ಭಾಳ ಜನ ಅಂದರು, ಯಪ್ಪ ಚಲೋ ಮಾಡಿರಿ, ಬುದ್ಧಿ ಪ್ರಾರಂಭ ಮಾಡಿರಿ. ಅವ್ರಿಗೆ ಅವ ಕಾಣಬೇಕು. ಈಗ ಹಿಂದಕ್ಕೊಂದು ಶಾಸ್ತ್ರ ಇತ್ತು. ಅದು ಬಸವಣ್ಣನ ಕಾಲದಿಂದ ಇವತ್ತಿನವರೆಗೂ ನಿಮಗೆಲ್ಲ ಗೊತ್ತಿರಲಿ. ನೀವು ಯಾವುದಾರ ಚಲೋ ಕೆಲಸಕ್ಕೆ ಹೋಗೋ ಮುಂದೆ ಆ ಕಟಿಂಗ್ ಮಾಡೋರು ಇದ್ರ ಬಂದ್ರೆ ಏನಂತಿದ್ದೀರಿ? ಚೊಕ್ ಬಂದೆ ಯಪ್ಪ, ಮುಗೀತು ನೋಡಿ ಕತ್ತಿ ಬಟ್ಲ ಹಿಡ್ಕೊಂಡು ಬಂದಂದ್ರೆ ಇವತ್ತು ನಮ್ಮ ಹಣೆ ಬರೋ ಇಟ್ಟ. ನಿನ್ನ ಮುಖ ಯಾಕೆ ತೋರಿಸಿದ? ಅವನ ಮಾರಿ ತೋರಿಸ್ಲಿಲ್ಲ ಅಂದ್ರೆ ಇವನು ಮಾರೇ ಸ್ವಚ್ಛ ಆಗಂಗಿಲ್ಲ. ಇದು ಕಬರಿಲ್ಲ ಇವಂಗೆ. ಇದು ಕಬರಿ. ಅವನ ಮಾರಿ ಅವ ತೋರಿಸ್ಲಿಲ್ಲ ಅಂದ್ರೆ ಇದ್ರ ಮಾರಿ ಸ್ವಚ್ಛ ಇರಂಗಿಲ್ಲ. ಇದ್ರ ಕಬರಿಲ್ಲ, ಅವನು ಮಾರಿ ನೋಡ್ಬಾರ್ದಿವ. ಇದು ಇವತ್ತಿನ ಕಾಲದ್ದಲ್ರಿ, ಬಸವಣ್ಣವ್ರ ಕಾಲದಾಗೂ ಒಬ್ಬ ರಾಜ ಹೊರಗೆ ಬರಕತ್ತಿದ್ದಂತ. ಎಲ್ಲೋ ಒಂದು ಚಲೋ ಕೆಲಸಕ್ಕೆ ಹೊಂಟಿದ್ದ ಒಂದು ದೇವಸ್ಥಾನಕ್ಕೆ. ಅಷ್ಟೊತ್ತಿಗೆ ಆ ಕಾಯಕ ಮಾಡವ ಅವ ತನ್ನ ಕಾಯಕದ ಬುಟ್ಟಿ ಹಿಡ್ಕೊಂಡು ಮುಂದೆ ಬಂದ್ಬಿಟ್ಟ. ಅವನು ನೋಡಿದ ತಕ್ಷಣ ರಾಜ ಅಂತೂ ನೀನು ಮುಖ ನೋಡಿದನ, ಇವನು ಕಟ್ಟಿ ಹಾಕ್ರಿ ಅಂದು ಹೋದ್ನಂತವ. ಮಹಾರಾಜಿಗೆ ಮಾರಿ ತೋರ್ಸ್ಯಾನವ, ಇವನು ಕಟ್ಟಿ ಹಾಕ್ರಿ ಅಂತ ಹೋದ್ನಂತ. ಮುಂದೆ ಅವ ಸೀದಾ ಹೋದ. ಹೊಳ್ಳಿ ಬರೋ ಮುಂದೆ ಅಂದಂತ ಬಂದ, ನಿನ್ನ ಮಾರಿ ನೋಡಿದ್ದಕ್ಕೆ ನೋಡು, ನನ್ನ ರಥದ ಗಾಲಿ ಮುರಿದು ನನ್ನ ಕೈಗೆ ಪೆಟ್ಟಾಗೈತಂದಂತವ. ನಿನ್ನ ಮುಖ ನೋಡಿ ಮುಂಜಾನೆ ಎದ್ಗುಟ್ಲ ನಿನ್ನ ಮುಖ ನೋಡೋತ್ತಿಗೆ ನನ್ನ ರಥದ ಗಾಲಿ ಮುರಿದು ನನ್ನ ಕೈಗೆ ಪೆಟ್ಟಾಗೈತೆ. ಇವನು ಕುತ್ತಿಗೆ ಕೊಯ್ರಿ ಅಂದಂತವ ರಾಜ. ಇವನು ಕುತ್ತಿಗೆ ಕೊಯ್ರಿ ಅಂದಾಗ ಅವ ಹಿಂಗೆ ಕೈ ಮುಗದಂತ. ಹೌದ್ರಿ ಅಪ್ಪ ಕರೆ, ನನ್ನ ಮಾರಿ ನೋಡಿದ್ದಕ್ಕೆ ನಿಮ್ಮದು ಕೈ ಅಟ್ಟ ಮುರಿದೈತಿ, ನಿಮ್ಮ ಮಾರಿ ನೋಡಿದ್ದಕ್ಕೆ ನನ್ನ ಪ್ರಾಣನ ಹೊಂಟೈತಲ್ಲ. ನನ್ನ ಮಾರಿ ಕೆಟ್ಟು ನಿಮ್ಮ ಮಾರಿ ಕೆಟ್ಟು ಅಂದಂತವ. ಹೇಳೋ ಉದ್ದೇಶ ಅದಕ್ಕೆ ಬಸವಣ್ಣನವ್ರು ಏನು ಮಾಡಿದ್ರು ಅಂದ್ರೆ, ಯಾರನ್ನು ನೋಡಬಾರ್ದು ಅಂತ ಸಮಾಜ ಅವತ್ತಿನ ಕಾಲಕ್ಕೆ ಎದ್ದು ನಿಂತಿತ್ತೋ ಅಂತ ಹಡಪದ ಅಪ್ಪಣ್ಣನವರನ್ನು ತಮ್ಮ ಪ್ರಧಾನಮಂತ್ರಿಯನ್ನು ಮಾಡಿಕೊಂಡು ಮುಂದಿಟ್ಟಿದ್ರು. ಯಾರೇ ಬಸವಣ್ಣನ ನೋಡಬೇಕು ಅಂದರೂ ಮೊದಲು ಅಪ್ಪಣ್ಣನ ನೋಡೇ ಬರಬೇಕು ಒಳಗೆ. ಮೊದಲು ಹಡಪದಪ್ಪಣ್ಣನವ್ರು ನೋಡೇ ಒಳಗೆ ಬರಬೇಕು. ಅದು ಬಸವಣ್ಣನವರ ಸಮಾನತೆ. ಇಲ್ಲೇನು ಮಾಡಿದ್ರು ಅಂದರೆ ಇವನು ತೊಗೊಂಡು ಹೋಗಿ ಮೂಲೆಯಾಗಿ ಒಗೆದು ಬಿಟ್ಟಿದ್ರು ಆ ಕುಷ್ಠರೋಗಿಯನ್ನು. ಷಣ್ಮುಖ ಶಿವಯೋಗಿಗಳ ಕಣ್ಣಿಗೆ ಕಾಣಲಿಲ್ಲ. ಷಣ್ಮುಖ ಶಿವಯೋಗಿಗಳು ಪುರಾಣ ಚಲುವೇ ಮಾಡಲಿಲ್ಲ, ಪ್ರವಚನ ಚಲುವೇ ಮಾಡಲಿಲ್ಲ. ಒಂದಷ್ಟು ಮಂದಿ ಬಂದು ಚಾಲು ಮಾಡ್ರಿ ಅಂತಂದಾಗ ಅಲ್ಲಿ ಕುಂತಿರುವಂತಹ ಆ ಮಾದಾರ ನಾಗಗೂ ಗೊತ್ತಾಗಿತ್ತು. ಶಿವನಾಗಯ್ಯ ಅಂತ ಇವ್ರೇನು ಕರೆದ್ರಲ್ಲ, ಆ ನಾಗಗೂ ಗೊತ್ತಾಗಿತ್ತು. ಅವ ಬಂದು ಕೈ ಮುಗಿದಂದಂತಪ್ಪ, ನೀವು ಸ್ವಾಮಯ್ಯನ ಹುಡುಕಕತ್ತಿರಿಲ್ಲ ಅಂದಂತವ. ಸ್ವಾಮಣ್ಣ ಕುಷ್ಠರೋಗಿ ಸ್ವಾಮಣ್ಣದನಲ್ಲ, ಸ್ವಾಮಣ್ಣನ ಹುಡುಕಕತ್ತೀರಿಲ್ಲ ನೀವು, ಹೇಳ್ರಿ ಕರೆ ಹೇಳ್ರಿ ಅಂದಾಗ, ಹೌದಪ್ಪ ಎಲ್ಲಿದಾನ ಸ್ವಾಮಣ್ಣ ಅಂತ ಕೇಳಿದ್ರೆ, ಅವ ಇಲ್ಲಿ ಕುಂತ್ರ ಇಷ್ಟು ಮಂದಿ ದೂರ ಸರದ ಜಾಗ ಸಿಗಂಗಿಲ್ಲ ಅಂತ ಅವನು ಒತ್ತಿಕ್ಕಂತ ಹೋಗಿ ಅಲ್ಲಿ ಹೋಗದಾರ ನೋಡ್ರಿ ಅಂದ್ರಂತೆ. ವೇದಿಕೆಯನ್ನು ಬಿಟ್ಟು ಇಳಿದು ಹೊಕ್ಕಾರ ಅವನನ್ನು ಕರ್ಕೊಂಡು ಬರುವುದಕ್ಕೆ ಷಣ್ಮುಖ ಶಿವಯೋಗಿಗಳು ಅವತ್ತಿನ ಕಾಲಕ್ಕೆ.
ಇಲ್ಲಿಂದ ಹೋಗಿ ಆ ಕುಷ್ಠರೋಗಿಯನ್ನು ಮುಟ್ಟಬಾರ್ದು ಅಂತ ಜಗತ್ತಿನ ಜನ ಅಂದರು. ಮುಟ್ಟಿದ್ರೆ ಕುಷ್ಠರೋಗ ಬರುತ್ತೆ ಅಂತ ನಾಡಿನ ಜನ ಅಂದರು. ಯಾವ ಕುಷ್ಠರೋಗಿಯನ್ನು ಮುಟ್ಟಿದ್ರೆ ರೋಗ ಬರುತ್ತಂತ ಇಡೀ ಜನ ಅಂತಿದ್ರಲ್ಲ, ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳ ವೇದಿಕೆ ಬಿಟ್ಟು ತೆಳಗೆ ಹೋಗಿ ಆ ಕುಷ್ಠರೋಗಿಯನ್ನು ತಾವು ತಮ್ಮ ಕೈಯಿಂದ ಹಿಡಿದು ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬಂದು ಮುಂದೆ ಕುಂದರಿಸಲಿಲ್ಲ, ತಾವು ಪುರಾಣ ಹೇಳುವಂತಹ ಪೀಠದ ಮುಂದೆ ಅವರನ್ನು ಕುಂದರಿಸ್ಕೊಂಡ್ರೆ, ನೀನ ನಂದ್ಯಾಗ ನಾನು ಪುರಾಣ ಮುಗಿಯಮಟ್ಟ ಅಂಥೇಳಿ ವೇದಿಕೆ ಮೇಲೆ ಕುಂದರ್ಸಿದ್ರಂತ. ಎಷ್ಟೋ ಮಂದಿಗೆ ಸಿಟ್ಟು ಬಂತು. ಇನ್ನೊಂದಿಷ್ಟು ಮಂದಿಗೆ ದೊಡ್ಡವ್ರು ಲೀಲಪ್ಪ ಸುಮ್ಮನೆ ಇದ್ದು ಬಿಡ್ರಿ ಅಂದರು. ಅವತ್ತಿಲಿಂದ ಕರೆಕ್ಟ್ 11 ದಿವಸ ಪುರಾಣ ಉಳಿದಿತ್ತು. 11 ದಿವಸದ ಪುರಾಣ ಮುಗಿಯುವಷ್ಟೊತ್ತಿಗೆ ಆ ಕುಷ್ಠರೋಗ ಅಂತ ದೂರ ಇಟ್ಟಿದ್ರಲ್ಲ, ಪುರಾಣ ಮುಗಿತು. ಅವನು ಕುಷ್ಠರೋಗ ಕಳೆದು ಹೋಗಿತ್ತಂತ ಚೊಕ್ಕ ಆರಾಮಾಗಿ ಎದ್ದು ನಿಂತ್ಕೊಂಡಿದ್ದ ತುಂಬಿದ ಸಭಾದಾಗ. ಚೊಕ್ಕ ಆರಾಮಾಗಿ ಎದ್ದು ನಿಂತು ಮುಗಿದ ಪುರಾಣದ ವೇದಿಕೆಯೊಳಗೆ ಎರಡೂ ಕೈ ಜೋಡಿಸಿ ತುಂಬಿದ ಮಂದಿಗೆ ಮಾತಾಡ್ತಾನೆ. ಸ್ವಾಮಣ್ಣ ಏನಂತ? ಷಣ್ಮುಖ ಶಿವಯೋಗಿಗಳು ನನಗೆ ಬಂದ ರೋಗ ಕಳೆದ್ರು, ನನಗೆ ಮತ್ತೊಂದು ಬದುಕು ಕೊಟ್ಟರು, ನನಗೆ ಮತ್ತೊಂದು ಜೀವನ ಕೊಟ್ಟರು, ನನಗೆ ಜೀವನದೊಳಗೆ ಮತ್ತೊಂದು ಉತ್ಸಾಹ ಕೊಟ್ಟರು. ನಾನು ಅವ್ರಿಗೇನೂ ಕೊಡುವುದಕ್ಕಾಗೋದಿಲ್ಲ. ಈ ತುಂಬಿದ ಮಂದಾಗ ನಾ ಪ್ರಮಾಣ ಮಾಡಿ ಹೇಳ್ತೇನೆ, ನನ್ನ ಪಾಲಿಗೆ ಬಂದಿರುವಂಥ ಹೊಲ ಇಷ್ಟು ಮಾರಿ, ತೋಟ ಇಷ್ಟು ಮಾರಿ, ಷಣ್ಮುಖ ಶಿವಯೋಗಿಗಳ ಪುರಾಣ ಹೇಳಿದ ಜಾಗದಾಗ ಒಂದು ಮಠ ಕಟ್ಟಿಸ್ತೀನಿ. ಇದು ನಾನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡೋ ಕಾರಣಕ್ಕೆ. ಅಂದ್ರೆ ನೀವು ಹೆಂಗೆ ಚಪ್ಪಾಳೆ ಹೊಡೆದ್ರಲ್ಲ, ಹಂಗೆ ಅವರು ಎಲ್ಲರೂ ಚಪ್ಪಾಳೆ ಹೊಡೆದ್ರಂತ. ಅವತ್ತಿನ ಕಾಲಕ್ಕೆ ಎಳೆದು ಒಗದಾಗಿದ್ದಿದ್ದಿಲ್ಲ, ಇದು ಎಳೆದು ಒಗದಾಗಿದ್ದಿಲ್ಲ. ಅದಕ್ಕೆ ನಾನೇ ಹೇಳೋದು, ಗುರುತ್ವ ಅನ್ನೋದು ಹೆಂಗಿರ್ತೈತೆ ಅಂದರೆ, ನೋಡಿ ಕೆಲವರಂ ಮುಟ್ಟಿ ಕೆಲವರಂ ಮಾತನಾಡಿಸಿ ಕೆಲವರಂ ಹರಣವ ಕಳೆದಾತ ಗುರುವಾದ ನೋಡಿರಣ್ಣ ಅನ್ನುವಂಗೆ ಆ ಪುಣ್ಯ ಪುರುಷ ತನ್ನ ಯೋಗ ದೃಷ್ಟಿಯಿಂದ ಪರುಷ ಹಸ್ತದಿಂದ ಆ ಕುಷ್ಠರೋಗಿಯನ್ನು ಮುಟ್ಟಿದ್ದಕ್ಕಾಗಿ ಅವತ್ತಿನ ಕಾಲಕ್ಕೆ ಅವನ ಕುಷ್ಠರೋಗ ನಿವಾರಣೆ ಆಯಿತು ಅನ್ನುವಂತಹದ್ದು. ಪುರಾಣ ಮುಗಿದ ಮೂಲಕ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಎಲ್ಲವನ್ನು ಒಪ್ಪಿಕೊಳ್ಳುವ ದೇವ ಬಹುದೊಡ್ಡವನಿರುವಾಗ ನಾವು ನೀವುಗಳೆಲ್ಲ ಯಾರೋ ಮನಸ್ಸಿಗೆ ಬಂದಂಗೆ ಮಂದಿ ದೂರಿಡೋದಲ್ಲ, ಒಂದಷ್ಟು ಭಗವಂತ ಒಪ್ಪುವಂಗೆ ಅವ್ರ ಜೊತೆ ಬೆರೆತು ಬಾಳೋದು ಜೀವನ. ಹೇಳೋದಿಲ್ಲೇನು ಅವರು ಕುಲ 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 ಅಂತ ಹೇಳ್ಕೊಂಡ ಜೀವನ ಮಾಡಾಕತ್ತೀರಿ, ಕುಲದ ನೆಲೆ ಯಾಕೆ ತಿಳ್ಕೊಳ್ಳಿಲ್ಲ? ಜಾತಿಹೀನನ ಮನೆಯ ಜ್ಯೋತಿ ತಾಯಿಹೀನವೇ. ಯಾವ ಮನೆಯೊಳಗೆ ಹಚ್ಚಿದ್ರೇನು ದೀಪ? ದೊಡ್ಡವ್ರ ಮನೆಯಾಗ ದೊಡ್ಡ ದೀಪ, ಸಣ್ಣವ್ರ ಮನೆಯಾಗ ಸಣ್ಣ ದೀಪ ಇರ್ತದೇನು? ದೊಡ್ಡವ್ರ ಮನೆ ದೀಪಕ್ಕೆ ಸಣ್ಣವ್ರ ಮನೆ ದೀಪಕ್ಕೆ ವ್ಯತ್ಯಾಸ ಇರ್ತದೇನು? ಬೆಳಗೋದು ಒಂದೇ ಬೆಳಕ. ಆ ಬೆಳಕಿಗೆ ಭೇದ ಇಲ್ಲ ಅಂದರೆ ನಿಮಗೆ ಯಾಕೆ ಭೇದ? ಬೀಸುವ ಗಾಳಿಗಿಲ್ಲದ ಜಾತಿ, ಹರಿವ ನೀರಿಗಿಲ್ಲದ ಜಾತಿ, ಉರಿವ ಬೆಂಕಿಗಿಲ್ಲದ ಜಾತಿ, ತಿನ್ನುವ ಆಹಾರಕ್ಕಿಲ್ಲದ ಜಾತಿ, ನಡೆವ ಭೂಮಿಗಿಲ್ಲದ ಜಾತಿ, ಈ ಮನುಷ್ಯನಿಗೆ ಆತಕ್ಕೆ ಅಂತ ಇವ್ರು ಯಾಕೆ ಅದಕ್ಕೆ ಬೆನ್ನು ಹತ್ತಿ ತಮ್ಮತನವನ್ನು ಹಾಳು ಮಾಡಿಕೊಂಡಾರನ್ನೋ ಸಂದೇಶವನ್ನು ತಿಳಿಸಿ ಅಲ್ಲಿ ಮಠ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಅಲ್ಲಿಂದ ಚಿಕ್ಕ ಕೌಲಿಗೆ ಹೋಗ್ತಾರೆ.